ಭಯ ಹುಟ್ಟಿಸುತ್ತಿರುವ ಚಿರತೆ ದಾಳಿ, ಅರಕೇರಾದಲ್ಲಿ ಒಂದು ಜಾನುವಾರು ಸಾವು. ಕೆ ಹನುಮಂತರಾಯ ನಗರದ ಸಮೀಪ ರಾಜ್ ಕಸಾಬ್ ಎಂಬುವವರ ಜಮೀನಿನಲ್ಲಿ ಹುಸೇನ್ ಬಾಷಾ ಎಂಬುವವರು ಜಮೀನಿನಲ್ಲಿ ಕಟ್ಟಿ ಹಾಕಿದ ಹಸುವನ್ನು ರಾತ್ರಿ ಸಮಯದಲ್ಲಿ ಚಿರತೆ ದಾಳಿ ಮಾಡಿ ಹೊರಿಕರವನ್ನು ತಿಂದು ಹಾಕಿದ ಘಟನೆ ಜರುಗಿದೆ. ಮುಂಜಾನೆ ಎದ್ದು ರೈತ ಹುಸೇನ್ ಬಾಷಾ ನೋಡಿದಾಗ ಹಸುವನ್ನು ಚಿರತೆ ತಿಂದಿದ್ದನ್ನು ನೋಡಿ ಗಾಬರಿಯಾಗಿದ್ದಾನೆ. ಸುದ್ದಿ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಜಮೀನಿನಲ್ಲಿರುವ ರೈತರು ಬಂದು ನೋಡಿದ ರೈತರಿಗೆ ಈ ಆತಂಕ ಸೃಷ್ಟಿಯಾಗಿದೆ. ಕಳೆದ 3-4 ತಿಂಗಳು ಹಿಂದೆಯಷ್ಟೇ ಬಿ ಗಣೇಕಲ್ ಇರಲ್ಕುಂಟ ಸೇರಿದಂತೆ ಮನೆಯ ಮುಂದೆ ಕಟ್ಟಿ ಹಾಕಿದ ಹಸುವನ್ನು ತೆಗೆದುಕೊಂಡು ಹೋಗಿ ತಿಂದು ಹಾಕಿದ ಘಟನೆ ಎದುರಿಗೆ ಇರುವಾಗಲೇ ಈಗ ಮತ್ತೆ ಚಿರತೆ ಹಸು ತಿಂದಿರುವುದು ಭಯ ಹುಟ್ಟಿಸಿದೆ. ಸದರಿ ಈ ಭಾಗದಲ್ಲಿ ಸಮೀಪದ ಗುಡ್ಡ ಇದ್ದು ರಾತ್ರಿ ಗುಡ್ಡದ ಪ್ರದೇಶದಲ್ಲಿ ವಾಸ ಮಾಡಿ ರಾತ್ರಿ ವೇಳೆ ಆಹಾರಕ್ಕಾಗಿ ಚಿರತೆ ಹೊರಗಡೆ ಬರುತ್ತಿದ್ದು ರಾತ್ರಿ ವೇಳೆ ಹೊಲ ಗದ್ದೆಗಳಿಗೆ ನೀರು ಹಾಯಿಸುವುದಕ್ಕೆ ಹೋಗಲು ಹೆದರುತ್ತಿದ್ದಾರೆ. ಉದಾಹರಣೆಗಳಿವೆ. ಹಸು, ಮೇಕೆ, ನಾಯಿಗಳೇ ಚಿರತೆಗಳ ಟಾರ್ಗೆಟ್. ರೈತರು ಹೈನುಗಾರಿಕೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ರೈತರಿಗೆ ಆಧಾರ ಸ್ತಂಭವಾಗಿರುವ ಸಾಕು ಪ್ರಾಣಿಗಳನ್ನು ಚಿರತೆಗಳು ಬಲಿ ಪಡೆಯುತ್ತಿರುವುದರಿಂದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಶಾಶ್ವತ ಪರಿಹಾರಕ್ಕೆ ಒತ್ತಾಯ. ಅರಕೇರಾ ಸುತ್ತಮುತ್ತಲ ಅರಣ್ಯ ಪ್ರದೇಶ ಹಾಗೂ ಗುಡ್ಡಗಳ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಕು ಪ್ರಾಣಿಗಳ ಮೇಲೆ ಚಿರತೆಗಳು ನಿರಂತರ ದಾಳಿ ಮಾಡುತ್ತಿದ್ದು ರೈತರು ಸಂಕಷ್ಟ ಸಿಲುಕಿಸುತ್ತಿದ್ದಾರೆ. ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ನಮಗೆ ಶಾಶ್ವತ ಪರಿಹಾರ ಬೇಕು ಎಂದು ವೆಂಕಟೇಶ್ ನಾಯಕ್ ಕರ್ನಾಳ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆಗ್ರಹ ಮಾಡಿದ್ದಾರೆ. ಇನ್ನು ಮುಂದಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚಿರತೆ ದಾಳಿ ತಪ್ಪಿಸಬೇಕು. ಚಿರತೆ ಹಾವಳಿಗೆ ರೈತರಿಗೆ ರಾತ್ರಿ ವೇಳೆ ಹೊಲ ಗದ್ದೆಗಳಿಗೆ ನೀರು ಹಾಯಿಸಲು ಭಯಭೀತರಾಗಿದ್ದು ಚಿರತೆ ಸೆರೆ ಹಿಡಿಯಲು ಬೋನ್ ಇಡುವಂತೆ ರೈತರು ಹಾಗೂ ಸಾರ್ವಜನಿಕರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement.